ಮುಂಗಾರು ಅಬ್ಬರ ಜೋರು ಆಗ್ತಾ ಇದ್ದು ಎಲ್ಲ ಜಲಾಶಯಗಳು ಕೂಡ ತುಂಬಿ ಹರಿತಾ ಇದೆ. ಹೀಗಿರುವಾಗ ಮಲೆನಾಡು ಭಾಗದಲ್ಲೂ ಕೂಡ ನಿರಂತರ ಮಳೆ ಆಗ್ತಾ ಇದೆ. ಭದ್ರಾ ಜಲಾಶಯದಿಂದ ತುಂಗಭದ್ರಾ ನದಿಗೆ ನೀರು ಬಿಡ್ಲಾಗ್ತಾ ಇದೆ, ನೀರನ್ನ ಹೆಚ್ಚಿಗೆ ಬಿಡ್ಲಾಗ್ತಾ ಇದೆ. ಇಷ್ಟು ದಿನ ಖಾಲಿ ಆಗಿತ್ತು ತುಂಗಭದ್ರಾ ನದಿಗೆ, ಸದ್ಯ ಮಳೆಯಿಂದ ಜೀವ ಕಳೆ ಬಂದಂಗಾಗಿದೆ. ಮೈದುಂಬಿ ರಮಣೀಯವಾಗಿ ಹರಿತಾ ಇದೆ ತುಂಗಭದ್ರಾ. ನೋಡುಗರಿಗೂ ಕೂಡ ಬಹಳ ಅದ್ಭುತ ಅನ್ನಿಸ್ತಾ ಇದೆ. ಮದಲಗಟ್ಟಿ ಆಂಜನೇಯ ದೇಗುಲದ ಬಳಿ ಅಪಾರ ನೀರು ಹರಿತಾ ಇದೆ. ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಯ ಪರಿಣಾಮ ಭದ್ರಾ ಜಲಾಶಯದಿಂದ ತುಂಗಭದ್ರಾಗೆ ನೀರನ್ನು ಹರಿಸಲಾಗ್ತಾ ಇದೆ. ಇಲ್ಲಿ ತನಕ ಬರಡಾಗಿ ಹೋಗ್ಬಿಟ್ಟಿತ್ತು, ಬಿಸಿಲಿನಿಂದ ಕಂಗೆಟ್ಟಿತ್ತು. ಮುಂಗಾರಿನ ಕಳೆ ಈ ಭಾಗದಲ್ಲಿ ಸದ್ಯಕ್ಕೆ ಮೇಳೈಸ್ತಾ ಇದೆ ಅಂತಲೇ ಹೇಳ್ಬೋದು. ಸುತ್ತಲೂ ಕೂಡ ಹಚ್ಚ ಹಸಿರು ಮತ್ತು ತುಂಗಭದ್ರಕ್ಕೂ ಕೂಡ ನೀರು ಹರಿಸ್ತಾ ಇರೋದ್ರಿಂದ ನೋಡೋಕ್ಕೂ ಚೆನ್ನಾಗಿದೆ ಮತ್ತು ಮೈದುಂಬಿ ತುಂಗಭದ್ರಾ ಹರಿತಾ ಇರುವಂಥದ್ದನ್ನು ಸದ್ಯ ಗಮನಿಸಬಹುದು. ಖಾಲಿಯಾಗಿದ್ದ ಬರಡಾಗಿದ್ದ ತುಂಗಭದ್ರಾ ನದಿಗೆ ಸದ್ಯ ಜೀವ ಕಳೆ ಬಂದಿದೆ. ಕಾರಣ ಮುಂಗಾರಿನ ಅಬ್ಬರ. ಇದೀಗ ಭದ್ರಾ ಜಲಾಶಯದಲ್ಲಿ ನೀರು ಹೆಚ್ಚಳವಾಗಿ ಸೇರ್ತಾ ಇರೋದ್ರಿಂದ ನೀರನ್ನು ಹರಿಬಿಡ್ಲಾಗ್ತಾ ಇದೆ. ತುಂಗಭದ್ರಾದಲ್ಲಿ ಸದ್ಯ ನೀರಿನ ಕಳೆಯನ್ನು ಗಮನಿಸ್ಬೋದು ನಾವೆಲ್ಲರೂ ಕೂಡ. ಎಷ್ಟು ದಿನ ಖಾಲಿಯಾಗಿತ್ತು, ಬರಡಾಗಿತ್ತು, ಪ್ರಾಣಿಗಳಿಗೂ ಕೂಡ ಕುಡಿಯೋಕೆ ನೀರು ಸಿಗ್ತಾ ಇರಲಿಲ್ಲ. ಈಗ ಎಲ್ಲವೂ ಕೂಡ ಸುಗಮವಾಗಿ ನೀರು ಹರಿತಾ ಇರೋದ್ರಿಂದ ಸುತ್ತಲೂ ಹಚ್ಚ ಹಸಿರು, ತುಂಗಭದ್ರಾದಲ್ಲೂ ಕೂಡ ನೀರು ಮೇಳೈಸ್ತಾ ಇದೆ. ರೈತರಿಗೂ ಒಂದು ರೀತಿ ಖುಷಿ, ಇದು ಮಂದಹಾಸ, ಮುಂದಕ್ಕೆ ಬೆಳೆ ಬೆಳಿಬೋದಲ್ಲ ಚೆನ್ನಾಗಿ ಅಂತ.